ಎಂದಿನಂತೆ ಸಾರ್ವಜನಿಕರ ದೂರನ್ನ ಆಧರಿಸಿ ಬಿಬಿಎಂಪಿ ನಗರ ಯೋಜನಾ ಅಭಿವೃದ್ಧಿ ಸಮಿತಿ ಇವತ್ತು ದಾಳಿ ನಡೆಸಿತು. ಬೆಂಗಳೂರಿನ ಸಂಪಿಗೆ ರಸ್ತೆಯಲ್ಲಿರೋ ನಿರ್ಮಾಣ ಹಂತದ ಕಟ್ಟಡದ ಮೇಲೆ ಒತ್ತುವರಿ ಆರೋಪದ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಯಿತು. ಅಚ್ಚರಿ ವಿಷಯ ಅಂದ್ರೆ ಇವತ್ತು ದಾಳಿಗೆ ಬಂದಿದ್ದ ಸಮಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಅಧಿಕಾರಿಗಳಿಗೆ ಕಟ್ಟಡದ ಮಾಲೀಕರ ಹಾಗೂ ನಿಯಮ ಉಲ್ಲಂಘನೆಯ ಮಾಹಿತಿಯೇ ಇರಲಿಲ್ಲ. ಈ ಬಗ್ಗೆ ವಿವರ ಕೇಳಿದ್ರೆ ಸಮಿತಿ ಅಧ್ಯಕ್ಷರು ತಡವರಿಸಿಬಿಟ್ರು. ನಾವು ಮಾಹಿತಿಯಲ್ಲಿ ತರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ತಿಳಿಸ್ತೀನಿ. ನನಗೆ ತಿಳಿದ ಮಟ್ಟಿಗೆ ಒಂದು ಅರ್ಧ ಮೀಟ್ರ್ ಡಿವಿಷನ್ ಇರಬೇಕಂತದ್ದು ಒಂದು ಕ್ರಮ. ನೆಕ್ಸ್ಟ್ ನಾವೆಲ್ಲ ಪರಿಶೀಲನೆ ಮಾಡಿ ರೆಕಾರ್ಡ್ಸ್ ಡಾಕ್ಯುಮೆಂಟ್ಸ್ ಎಲ್ಲ. ಸೊ ನಂತರ ನಮ್ಮ ಸಮಿತಿಯಿಂದ ನಾವು ಅದಕ್ಕೆ ಏನಿದೆಯೋ ಅದು ಆಕ್ಷನ್ ನಾವು ತಗೊಳ್ತೀವಿ, ಕಾನೂನು ಕ್ರಮ ಜರುಗಿಸ್ತೀವಿ ನಾವು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಂದಿನಿ ಅವರಿಂದ. ನಂದಿನಿ, ಹಾಗಾದ್ರೆ ಯಾವ ಕಾರಣಕ್ಕೆ ರೇಡ್ ಮಾಡಿದ್ದಾರೆ ಅನ್ನೋದು ಅವರಿಗೆ ಗೊತ್ತಾಗಿರ್ಲಿಲ್ವಾ ಹೇಗೆ ಅಂತ? ಶ್ವೇತಾ, ಹಾಸ್ಯಾಸ್ಪದ ವಿಷಯಗಳು ಬಿಬಿಎಂಪಿಯಲ್ಲಿ ಪದೇ ಪದೇ ನಡೆಯುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಬಿಬಿಎಂಪಿ ರೈಡ್ಗಳ ಮೇಲೆ ಸಾಕಷ್ಟು ಆರೋಪಗಳಿವೆ. ದುಡ್ಡಿಗಾಗಿ ಡೀಲ್ಗೋಸ್ಕರ ಸಾಕಷ್ಟು ಬಾರಿ ರೈಡ್ ಮಾಡ್ತಾರೆ, ದಾಳಿ ಕಾರ್ಯಾಚರಣೆಗಳನ್ನ ನಡೆಸ್ತಾರೆ ಅನ್ನುವಂತಹ ಆರೋಪಗಳು ಸಾಲಾಗಿವೆ. ಅಂತ ಆರೋಪಕ್ಕೆ ಇಂಬು ನೀಡುವಂತೆ ಇವತ್ತೊಂದು ದಾಳಿ ನಡೀತು. ಅದು ಬೆಂಗಳೂರಿನ ಸಂಪಿಗೆ ರಸ್ತೆಯಲ್ಲಿರುವಂತಹ 7ನೇ ಅಡ್ಡ ರಸ್ತೆಯ ನಿರ್ಮಾಣ ಹಂತದಲ್ಲಿದ್ದಂತಹ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮೇಲೆ. ಆ ಕಾಂಪ್ಲೆಕ್ಸ್ ನ ಪೂರ್ಣ ಮಾಹಿತಿ ಸುವರ್ಣ ನ್ಯೂಸ್ಗೆ ಲಭ್ಯವಿದೆ. ಧನಂಜಯ ಅನ್ನೋರು XAEE ಆಗಿದ್ರು ಮುಂಚೆ ಬಿಬಿಎಂಪಿಯಲ್ಲಿ. ಅವರ ಪತ್ನಿಯ ಹೆಸರಿನಲ್ಲಿ ಈ ಬಿಲ್ಡಿಂಗ್ ಅನ್ನ ಕಟ್ಟಿದ್ದಾರೆ. ಸುಮಾರು ಅರ್ಧ ಇಂಚಿನಷ್ಟು ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋದು ಸುವರ್ಣ ನ್ಯೂಸ್ಗೆ ಸಪರೇಟ್ ಆಗ್ತಿರುವಂತಹ ಮಾಹಿತಿ. ಆದ್ರೆ ಅಲ್ಲಿಗೆ ಬಂದಂತಹ ನಗರ ಯೋಜನಾ ಅಭಿವೃದ್ಧಿಯ ಸಮಿತಿಯ ಯಾವೊಬ್ಬ ಸದಸ್ಯರಿಗೂ ಇದರ ಬಗ್ಗೆ ಮಾಹಿತಿ ಇರಲಿಲ್ಲ. ಕೇವಲ ಒಂದು ಕ್ಯಾಮ್ರಾಗೆ ವಿಸಿಟ್ ಕೊಟ್ಟು ಅದ್ರ ಬಗ್ಗೆ ಫೋರ್ಸ್ ಕೊಡೋಕೋಸ್ಕರ ಮಾತ್ರ ಬಂದಿದ್ರು ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ. ನೀವು ಡೀಟೇಲ್ಸ್ ಕೇಳಿದಾಗ ಅಲ್ಲಿದ್ದಂತ ಸಮಿತಿ ಅಧ್ಯಕ್ಷರಾಗ್ಲಿ ಏನಂತ ಹೇಳಿದ್ರೆ, ಏನ್ ಡೀಟೇಲ್ಸ್ ಕೊಟ್ರು ಹಾಗಾದ್ರೆ? ಶ್ವೇತಾ, ನೀವೇ ಅವ್ರು ಕೊಟ್ಟಿರುವಂತಹ ಬೈಟಲ್ಲಿ ನೋಡ್ಬೋದು. ಅವರು ಅಲ್ಲಿದ್ದಂತಹ ಅಧಿಕಾರಿಗಳು ಸ್ಥಳೀಯ AEEನಾಗ್ಲಿ ಅಲ್ಲಿರುವಂತಹ ಇಂಜಿನಿಯರ್ನ ಮಾಹಿತಿ ಕೇಳ್ತಿದ್ದಾರೆ. ಈವರೆಗೂ ಇದ್ರ ಬಗ್ಗೆ ಯಾರ್ ಮಾಲೀಕರು ಅಂತ ಗೊತ್ತಿಲ್ಲ. ಇನ್ನೊಂದು, ಇವಾಗ ದಾಳಿ ಮುಗ್ದಿದೆ, ತದನಂತರ ನಾವು ಕಚೇರಿಗೆ ಹೋದ್ಮೇಲೆ ಇದ್ರ ಬಗ್ಗೆ ಮಾಹಿತಿಯನ್ನು ತರಿಸ್ಕೊತೀವಿ. ಕ್ರಮ ಸಹ ಸಮಿತಿಯಲ್ಲಿ ಏನೇನ್ ರೂಲ್ಸ್ ಇದೆ ಅದರ ಮೇಲೆ ಆಧರಿಸಿ ಕ್ರಮ ಕೈಗೊಳ್ತೀವಿ ಅನ್ನುವಂತಹ ಮಾಹಿತಿ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು ಮುನಿರಾಜು, ಅಲ್ಲಿನ ಸ್ಥಳೀಯ ಕಾರ್ಪೊರೇಟರ್ ಮುನಿರಾಜು, ಮಾಜಿ ಉಪಮೇಯರ್ ಆದಂತಹ ದಯಾನಂದ್ ಹಾಗೂ ಸಮಿತಿಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಸಹ ಅಲ್ಲಿಗೆ ಆಗಮಿಸಿದ್ರು. ಆದ್ರೆ ಯಾರೊಬ್ಬರಿಗೂ, ಪುರುಷೋತ್ತಮ್ ಸಹ ಆಗಮಿಸಿದ್ರು. ಆದ್ರೆ ಯಾರೊಬ್ಬರಿಗೂ ಯಾಕೆ ದಾಳಿ ನಡೀತಿದೆ, ಈ ದಾಳಿಯ ಉದ್ದೇಶವೇನು ಅನ್ನೋದು ಪೂರ್ಣವಾಗಿ ಮಾಹಿತಿ ಗೊತ್ತಿಲ್ಲದಿರೋದು ಕ್ಲೀನ್ ಆಗಿ ಗೋಚರಿಸ್ತಿತ್ತು. ಶ್ವೇತಾ, ನಂದಿನಿ, ಹಾಗಾದ್ರೆ ಯಾವ ಆಧಾರದ ಮೇಲೆ ಇವರು ದಾಳಿ ಮಾಡಿದ್ರಂತೆ? ಡೀಟೇಲ್ಸ್ ಇನ್ನು ಕಲೆಕ್ಟ್ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಸಾರ್ವಜನಿಕರು ಕೊಟ್ಟಿರುವಂತ ಕಂಪ್ಲೇಂಟ್ ಪ್ರತಿಯವ್ರ ಹತ್ರ ಏನಾದ್ರು ಏನಾದ್ರು ಡೀಟೇಲ್ಸ್ ಪೇಪರ್ ನೋಡ್ಕೊಂಡಾದ್ರೂ ಹೇಳ್ತಿದ್ರ ಅಂತ? ಶ್ವೇತಾ, ಸಾಮಾನ್ಯವಾಗಿ ನೀವು ನೋಡ್ತಿರಬಹುದು, ದೃಶ್ಯಗಳಲ್ಲಿ ಕಾಣಿಸ್ತಿದೆ. ಅಲ್ಲಿ ಪೇಪರ್ನ ಆಧರಿಸಿ ಮಾತಾಡ್ತಿರುವಂತವರು ಇಂಜಿನಿಯರ್ ಆಗ್ಲಿ ಅಲ್ಲಿರುವಂತಹ ಸ್ಥಳೀಯ ಕೆಲಸ ಮಾಡಿಸಿದಾಗ ಕಟ್ಟಡದ ಕೆಲಸ ಮಾಡಿಸಿದಂತಹ ನೌಕರ ಮಾತ್ರ. ಅದನ್ನ ಹೊರತುಪಡಿಸಿ ಉಳಿದವರೆಲ್ಲ ಶೆಟರ್ ಎತ್ ನೋಡೋದಾಗ್ಲಿ, ಆ ಬಿಲ್ಡಿಂಗ್ ಅಲ್ಲಿ ನಡೀತಿರುವಂತಹ ವುಡ್ ವರ್ಕ್ ನ ವೀಕ್ಷಣೆ ಮಾಡ್ತಿದ್ರು ಹೊರತು ಪೇಪರ್ ಅಲ್ಲಿ ಯಾರು ದೂರು ನೀಡಿದ್ದಾರೆ, ನಿಜವಾಗ್ಲೂ ಇಲ್ಲಿ ಸ್ಥಳ ಒತ್ತುವರಿ ಆಗಿದೆಯಾ, ಇದು ಯಾರಿಗೆ ಸೇರಿದಂತಹ ಜಾಗ, ಸಂಬಂಧಪಟ್ಟವ್ರನ್ನ ಯಾವಾಗ ಕರೆಸ್ಬೇಕು ಅನ್ನೋಂತಹ ಸಂಪೂರ್ಣ ಮಾಹಿತಿಯನ್ನ ತಿಳಿಯದೆ ಕೇವಲ ಕ್ಯಾಮ್ರಾಗೋಸ್ಕರ ಇವತ್ತು ದಾಳಿ ಮಾಡಿದ್ರ ಅನ್ನುವಂತಹ ಅನುಮಾನ ಹುಟ್ಟಿಸೋ ರೀತಿಯಲ್ಲಿ ಇವತ್ತು ನಡ್ಕೊಂಡ್ರು ಬಿಬಿಎಂಪಿ ಅಧಿಕಾರಿಗಳು. ಶ್ವೇತಾ, ಹಾಗಾದ್ರೆ ನಂದಿನಿ, ಸುವರ್ಣ ನ್ಯೂಸ್ಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಯಾರು ಈ ಕಟ್ಟಡದ ಮಾಲೀಕರು, ಯಾವ ರೀತಿ ಆರೋಪ ಇದೆ ಇದರಲ್ಲಿ? ಅಲ್ಲಿನ ಸ್ಥಳೀಯ ಮೇಲ್ವಿಚಾರಕರು, ಕಟ್ಟಡ ನಿರ್ಮಾಣದ ಸ್ಥಳೀಯ ಮೇಲ್ವಿಚಾರಕರು ಹೇಳೋ ಪ್ರಕಾರ ಬಿಬಿಎಂಪಿಯಲ್ಲಿ ಸುಮಾರು 33 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವಂತಹ AEE ಧನಂಜಯ ಅವರ ಪತ್ನಿಯ ಹೆಸರಲ್ಲಿ ಈ ಬಿಲ್ಡಿಂಗ್ ಇದೆ. ಇಲ್ಲಿಯ ಸ್ಥಳೀಯರು ಆರೋಪ ಮಾಡಿರೋ ಪ್ರಕಾರ ರಸ್ತೆಗೆ ಫುಟ್ಪಾತ್ಗೆ ಸೇರ್ಬೇಕಾಗಿರುವಂತಹ ಅರ್ಧ ಇಂಚಿನ ಜಾಗವನ್ನ ಇಲ್ಲಿಯ ಅಧಿಕಾರಿಗಳು ತಮ್ಮ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಕಂಪ್ಲೇಂಟ್ ನೀಡಿದ್ದಾರೆ. ಆದ್ರೆ ಈ ಯಾವ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಳದಾರ ಇವತ್ತು ಅಧಿಕಾರಿಗಳು ದಾಳಿ ನಡೆಸಿದ್ರು. ಮತ್ತೊಂದು ಅನುಮಾನ ಹುಟ್ಟುತ್ತೆ ಶ್ವೇತಾ, ಇವರು ಹೊಡೆದಿರೋ ಕಲ್ಲು ಬೀಳಲೂಬಾರ್ದು, ಹಾಗೆ ಇರ್ಲೂಬಾರ್ದು ಅನ್ನೋ ರೀತಿ ಇವತ್ತು ದಾಳಿ ನಡೆಸಿದ್ದಾರೆ. ಮಾಹಿತಿ ಗೊತ್ತಿದ್ರು ಸಹ ಕೇವಲ ಅವರಿಗೆ ಚುರುಕು ಮೂಡಿಸ್ಬೇಕು ಅಧಿಕಾರಿಗಳಿಗೆ ಮಾಧ್ಯಮಗಳ ಮೂಲಕ ಅನ್ನೋಕೋಸ್ಕರ ಅವರು ಅಧಿಕೃತವಾಗಿ ಹೇಳಿಕೆ ನೀಡಿದ್ರೆ ಅಲ್ಲಿಂದ ತಪ್ಪಿಸ್ಕೊಂಡಿದ್ದಾರೆ. ಶ್ವೇತಾ, ಧನ್ಯವಾದ ನಂದಿನಿ ಎಲ್ಲ ಮಾಹಿತಿಗಾಗಿ. ಸಾಮಾನ್ಯವಾಗಿ ಸಾರ್ವಜನಿಕರ ದೂರನ್ನು ಆಧರಿಸಿ ಈ ರೀತಿ ದಾಳಿ ಮಾಡುತ್ತೆ ಬಿಬಿಎಂಪಿ ನಗರ ಯೋಜನಾ ಅಭಿವೃದ್ಧಿ ಸಮಿತಿ. ಆದರೆ ಇವತ್ತು ನಿಜಕ್ಕೂ ದಾಳಿ ನಡೆಸಿರೋ ಕಾರಣ ಖುದ್ದು ದಾಳಿ ಮಾಡಿದವರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ.
ಎಕ್ಸಾಕ್ಟ್ ಮಾಹಿತಿಯನ್ನು ಕೇಳಿದ್ರೆ ಅಧ್ಯಕ್ಷರು ಕೂಡ ತಡವರಿಸಿ ಬಿಟ್ಟರು. ನಿಜಕ್ಕೂ ಯಾವ ಕಾರಣಕ್ಕೆ ದಾಳಿ ಮಾಡಿದ್ದೀವಿ ಅನ್ನೋದು ಡೀಟೇಲ್ಸನ್ನು ಆಮೇಲೆ ಕಲೆಕ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿರೋದು ಸಾಕಷ್ಟು ಅನುಮಾನಗಳನ್ನು ಹುಟ್ಟುಹಾಕಿದೆ.